ಹಾಯ್ ಗೈಸ್, ಆ್ಯಕ್ಚುಲಿ ಇವತ್ತು ಆಫ್ಟರ್ ವೆರಿ ಲಾಂಗ್ ಒಂದು ವಿಡಿಯೋ ಅಂದರೆ ವ್ಲಾಗ್ ಥರ ಕೆಲವೊಂದೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಪೋಸ್ಟ್ ಇಟ್ ಆರ್ ಎಡಿಟ್ ಇಟ್. ಸೊ ಅದೆಲ್ಲ ಹಳೇದಾಗ್ಬಿಟ್ಟಿದೆ ನನಗೆ. ಏನೋ ಈಗ ತುಂಬ ರೆಗ್ಯುಲರ್ ಆಗಿ ಅದನ್ನ ಮಾಡಿದ್ರೆ ಚೆಂದ. ತುಂಬ ಹಳೆಯ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕೆ ಹೋದರೆ ಆ ವೈಬೇ ಇರಲ್ಲ, ಆ ವಿಡಿಯೋ ವೈಬು. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಒಂದು ವಿಚ್ ಇಸ್ ನಾಟ್ ಮೀ. ಅಂದರೆ ನಾನು ಒನ್ ಆಫ್ ದ ರೀಲ್ಸಲ್ಲಿ ಹೇಳಿರೋ ಐ ಆಮ್ ನಾಟ್ ಸೋ ರಿಲೀಜಿಯಸ್. ಬಟ್ ನನ್ನ ಸುತ್ತಮುತ್ತ ಏನಾದರೂ ಆಗ್ತಾ ಇದ್ದರೆ ನಂಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಐ ಡೆಫಿನೆಟ್ಲಿ ವಾಂಟೆಡ್ ಟು ಟ್ರೈ ಇಟ್. ಆ ಥರ ಕೈಂಡ್ ಆಫ್ ಪರ್ಸನ್ ನಾನು. ಸೊ ಇವತ್ತು ಏನು ಟ್ರೈ ಮಾಡ್ತಿದ್ದೀನಿ, ಟ್ರೈ ಅಲ್ಲ, ಜಸ್ಟ್ ನನ್ನ ಮನಸ್ಸಿಗೆ ಅನಿಸಿದ್ದು. ಸೊ ಎಲ್ಲರೂ ಆಷಾಢ ಶುಕ್ರವಾರ ತುಂಬ ಒಳ್ಳೆಯದು ಅಂತ ಪೂಜೆ ಎಲ್ಲ ಮಾಡೋದು, ದೀಪ ಎಲ್ಲ ಕಚ್ಚೋದೆಲ್ಲ ಮಾಡ್ತಿದ್ದಾರಲ್ಲ. ಸೊ ಐ ಜಸ್ಟ್ ನಾನು ಒಂದು ಸಿಂಪಲಾಗಿ ಒಂದು ಪೂಜೆ ಮಾಡೋಣ ಅಂತ. ಸೊ ನಾನು ಅದೆಲ್ಲ ಬಿಲೀವ್ ಮಾಡಲ್ಲ ಆ್ಯಕ್ಚುಲಿ ಜಾಸ್ತಿ. ಸೊ ಆ ಡೇನೇ ಪೂಜೆ ಮಾಡಿದರೆ ಅಥವಾ ಇದೇ ವ್ರತ ಮಾಡಿದರೆ, ಉಪವಾಸ ಮಾಡಿದರೆ ಎಲ್ಲ ತುಂಬ ಆ ಥರ ಬಿಲೀಫ್ಸ್ ನಂಗೆ ತುಂಬ ಕಮ್ಮಿ. ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು, ಅಂದರೆ ನಾವು ಇಟ್ಸ್ ಆಲ್ ಅಬೌಟ್ ದ ಬೇಬಿ. ಸೊ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ. ಸೊ ಜಸ್ಟ್ ಥಾಟ್ ಆಫ್ ಹ್ಯಾವಿಂಗ್ ಅ ವೆರಿ ಸೆಲ್ಫ್ ಕೇರ್ ಡೇ ಅಲಾಂಗ್ ವಿತ್ ಆಷಾಢ ಶುಕ್ರವಾರ ಪೂಜೆ. ಸೊ let's get started. It's a normal daily vlog. Like special mention is ಆಷಾಢ ಶುಕ್ರವಾರ ಅಂತ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನಗೆ ಪರ್ಸ್ನಲಿ ಹಾರ್ಲಿಕ್ಸ್ ಅಂದರೆ ತುಂಬ ಇಷ್ಟ. ನನಗೆ ಪ್ರೋಟೀನ್ ಪೌಡರ್ ಕುಡಿಯೋಕ್ಕೆ ಹೇಳಿದಾಗ ಐ ವಾಸ್ ಯಾವುದೇ ಕಾರಣಕ್ಕೂ ಬೇಡ ಅಂತ ಐ ಡಿಸೈಡೆಡ್. ಸೊ ಅವಾಗಲೂ ಹಾರ್ಲಿಕ್ಸ್ ಕುಡಿಲಿಲ್ಲ. ಐ ಥಾಟ್ ಆಫ್ ಹ್ಯಾವಿಂಗ್ ಪ್ರೋಟೀನ್ ಇನ್ ಫುಡ್ ಓನ್ಲಿ, ಕನ್ಸ್ಯೂಮಿಂಗ್ ಎಗ್ಸ್ ಆಗಿರ್ಬೋದು ಎವ್ರಿ ಡೇ. ಆ್ಯಂಡ್ ನಾನು ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತೀನಿ. ಆ್ಯಂಡ್ ಯೂಶ್ವಲಿ ಐ ಯೂಸ್ ಟು ಹ್ಯಾವ್ ನಾನ್ ವೆಜ್ ಆಲ್ಸೋ ಎವ್ರಿ ಡೇ. ಸೊ ಹಾಗೆ ಮ್ಯಾನೇಜ್ ಆಗುತ್ತೆ. ಬಟ್ ಸ್ಟಿಲ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹೆದರಿಕೆ ಆಯಿತು, ಹೇಳಿದ್ದು ಮಾಡಿಲ್ಲ ಅಂದರೆ ಎಲ್ಲಿ ಪ್ರೋಟೀನ್ ಎಲ್ಲ ಕಮ್ಮಿ ಆಗುತ್ತೋ ಅಂತ. ಸೊ ಐ ಜಸ್ಟ್ ಥಾಟ್ ವಿಲ್ ಗೋ ವಿತ್ ಹಾರ್ಲಿಕ್ಸ್ ಅಂತ. ಒಂದು ಬ್ಯಾಂಗ್ಳೂರ್ಗೆ ಏನಕ್ಕೆ ಕೇಳಿದೆ ನಾನು, ಎನಿ ಕೈಂಡ್ ಆಫ್ ಪ್ರೋಟೀನ್ ಈಸ್ ಓಕೆ ಅಂತ ಹೇಳಿದರು. ಸೊ ಐ ಡಿಸೈಡೆಡ್ ಟು ಹ್ಯಾವ್ ದಿಸ್. ಆಲ್ರೆಡಿ ಆಲ್ಮೋಸ್ಟ್ 3/4 ಬಾಟ್ಲು ನಾನು ಮುಗಿಸಿದ್ದೀನಿ. ನಮ್ಮನೇಲಿ ಮಕ್ಕಳು ಇರೋದ್ರಿಂದ ಯೂಶಲಿ ಇದು ಸ್ನ್ಯಾಕ್ಸ್ ಏನಾದರೂ ತಂದರೆ ಒಂದು ಸಲ ತಂದರೆ ಅದು ಆವಾಗಲೇ ಸಮಾಪ್ತಿ ಆಗಿಬಿಡುತ್ತೆ. ಸೊ ಫಾರ್ಚುನೇಟ್ಲಿ 1 ಪೀಸ್ ಆಫ್ ಕೇಕ್, ಪ್ಲೇನ್ ಕೇಕ್ ಇದೆ. ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರೆ ವಿಲ್ ಬಿ ನೋಯಿಂಗ್ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಅಂತ. ಇವಾಗ ನಾಟ್ ಅ ಸ್ವೀಟ್ ಪರ್ಸನ್, ಯಾವಾಗಾದ್ರೂ ಒಂದೊಂದ್ಸಲ ಒಳ್ಳೆಯದೊಂದು ಬ್ರೌನಿ ಆ ಥರ ಏನಾದ್ರು ತಿಂತಾಯಿದ್ದೆ ಅಷ್ಟೇ. ಪ್ರೆಗ್ನೆನ್ಸಿ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಸೊ we'll have some cake and make Horlicks. Hello. ಆ್ಯಕ್ಚುಲಿ ನನಗೆ ನಾನು ಬ್ಯಾಂಗ್ಳೂರ್ ವರ್ಕ್ ಮಾಡುವಾಗ ನಮ್ಮ ಕನ್ಸಲ್ಟೆಂಟ್ ಡಾಕ್ಟರ್ ಕಾಂತಿ ಶೆಟ್ಟಿ ಅಂತ ಅವರು ನನಗೆ ಒಂದು ಬನಾನಾ ಬ್ರೆಡ್ ಕೊಟ್ಟಿದ್ರು. ಅವರೇ ಮಾಡಿದ್ದು ಅಂತ. ಬಿಲೀವ್ ಇಟ್ ಆರ್ ನಾಟ್, ಆ ಥರ ಬನಾನಾ ಬ್ರೆಡ್ ನಾನು ತಿಂದೇ ಇಲ್ಲ ಲೈಫಲ್ಲಿ. ಮೇ ಬಿ ಏನೋ ಇಟ್ಸ್ ದ ಮ್ಯಾಜಿಕ್ ಆಫ್ ಹೋಮ್ ಮೇಡ್ ಥಿಂಗ್ಸ್ ಅನಿಸುತ್ತೆ. ಬಟ್ ಯಾಕಂತ ಗೊತ್ತಿಲ್ಲ, ಐ ಜಸ್ಟ್ ವಾಂಟೆಡ್ ಟು ಟ್ರೈ ಇಟ್. ಸೊ ಇಲ್ಲಿ ಅವನ್ ಇಲ್ಲ. ಮೈ ಅಕ್ಕ ಇಸ್ ಟೋಟಲಿ ಅಗೇನ್ಸ್ಟ್ ಅವನ್ ಆ್ಯಂಡ್ ಫ್ರಿಡ್ಜ್ ಥಿಂಗ್ಸ್. ಬಟ್ ಸ್ವಲ್ಪ ಹಾಲು ಮೊಸರು ಇಡ್ತಾಳೆ ಅಷ್ಟೇ ಫ್ರಿಜ್ಜಲ್ಲಿ, ಅದು ಬಿಟ್ಟರೆ ಏನೂ ಇಡಲ್ಲ. ಸೊ ನನಗೆ ಅಟ್ಲೀಸ್ಟ್ ಕುಕ್ಕರಲ್ಲಿ ಸ್ಟೀಮ್ ಕೊಟ್ಟಾದರೂ ಬನಾನಾ ಬ್ರೆಡ್ ಮಾಡಬೇಕಂದ್ರೆ, ಇನ್ ಕೇಸ್ ನಾನು ಮಾಡಿದರೆ ಡೆಫಿನೆಟ್ಲಿ ಐ ಪೋಸ್ಟ್ ವಿಡಿಯೋ. ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ, ಬಟ್ ಸ್ಟಿಲ್ ಐ ರಿಯಲಿ ವಾಂಟೆಡ್ ಟು ಟ್ರೈ. ಮೈ ಫ್ರೆಂಡ್ಸ್ ವಿಲ್ ಬಿ ಹ್ಯಾಪಿ ಇಫ್ ಐ ಪೋಸ್ಟ್ ಅ ವ್ಲಾಗ್ ಟುಡೇ. ಈ ಥರ 1 ಫುಲ್ ಗ್ಲಾಸ್ ಆಫ್ ಹಾಲು ನಾನು ಈವನ್ ಚೈಲ್ಡ್ಹುಡ್ಡಿಂದನೂ ಕುಡಿದಿಲ್ಲ. ಅಂದರೆ ನಾಟ್ ಫಾಂಡ್ ಆಫ್ ಡ್ರಿಂಕಿಂಗ್ ಮಿಲ್ಕ್ ಆ್ಯಕ್ಚುಲಿ. ಅವಾಗಿಂದನೂ ನಮ್ಮ ಮನೇಲಿ ಕಾಫಿ ಚೆನ್ನಾಗಿ ಮಾಡೋರು. ಐ ಮೀನ್ ಕಾಫಿನೇ ಜಾಸ್ತಿ. ನಾನು ನಮ್ಮ ಅಜ್ಜಿ ಜೊತೆನೇ ಬೆಳೆದಿದ್ದು. ನಮ್ಮ ಅಜ್ಜಿ ಇನ್ನೂ ಆ ಗ್ಲಾಸ್ ನಮ್ಮಲ್ಲಿದೆ, ಇಷ್ಟುದ್ದ ಲೋಟದಲ್ಲಿ ಫುಲ್ ಕಾಫಿ ನನಗೆ ಅವ್ರಿಗಿಬ್ರಿಗೂ. ಸೊ ಸಣ್ಣ ವಯಸ್ಸಿಂದ ಅದು ಎಲ್ಲೋ ಒಂದೊಂದ್ಸಲ ತುಂಬ ಒಂದು ಕ್ರೇಜಿಗೆ ಯಾವಾಗಲೂ ಒಂದೊಂದು ಸಣ್ಣ ಡಬ್ಬದಲ್ಲಿ ಬೂಸ್ಟು ಬೋರ್ನ್ವಿಟಾ ಅಷ್ಟೇ.
ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ ಫುಲ್ ಹಾಲು. ಫ್ಯೂಚರ್ ಡೇಸಲ್ಲಿ ವ್ಲಾಗ್ಸ್ ನೋಡಿ ಮೈ ಬೇಬಿ ವಿಲ್ ಬಿ ಹ್ಯಾಪಿ. ಓ ಅಮ್ಮ ಫುಲ್ಲು ಒಳ್ಳೆ ಇದೆಲ್ಲ ತಗೊಂಡಿದ್ದಾರೆ, ಏನು ಲೈಕ್ ಔಟ್ ಆಫ್ ಹರ್ ಬಾಕ್ಸ್ ಹೋಗ್ಬಿಟ್ಟು ಫುಡ್ ಆ್ಯಂಡ್ ಡಯಟ್ ಎಲ್ಲ ಮಾಡಿದ್ದಾರೆ ಅಂತ. ವಿಲ್ ಬಿ ಹ್ಯಾಪಿ, ಸಾರಿ ದ ಬೇಬಿ ವಿಲ್ ಬಿ ಹ್ಯಾಪಿ. ಸೊ ಇವಾಗ ಏನಂದರೆ ಹಾರ್ಲಿಕ್ಸ್ ಕೊದ್ದು ಒಂದು ಹಳೆ ವ್ಲಾಗಲ್ಲಿ ಬಂದ್ರಲ್ಲಿ ಹೇಳಿದ್ದೆ ನಾನು, ಏನಂದರೆ ಏನೋ ಒಂದು ಸ್ಕಿಲ್ಸ್ ಎಲ್ಲ ಕಲಿತಿದ್ದೀನಿ ಬೇರೆ ಬೇರೆದೊಂದು. ಸೊ ಅದೊಂದು ಸ್ವಲ್ಪ 1-2-3 ಡೇಸ್ ಆಯಿತು ನಾನು ಅದನ್ನು ಫಾಲೋ ಮಾಡಿ. ಸೊ ಅದಕ್ಕೋಸ್ಕರ ಅದನ್ನ ಮತ್ತೆ ಈಗ ಕಂಟಿನ್ಯೂ ಮಾಡಿ 1 hour, ಆಮೇಲೆ ಎಲ್ ಸಿ ವಾಟ್ ಟು ಡೂ ಅಂತ. ಆ್ಯಕ್ಚುಲಿ ಐ ಆಮ್ ದ್ಯಾಟ್ ಟೈಪ್ ಆಫ್ ಪರ್ಸನ್, ಏನಾದರೂ ಕಲಿಬೇಕಂದ್ರೆ ಆವಾಗಲೇ ಕಲಿತು ಮುಗಿಸ್ತೀನಿ. ಅದರ್ವೈಸ್ ನಂಗೆ ಏನಾದ್ರು ಮಧ್ಯದಲ್ಲಿ ಇಂಟ್ರೆಸ್ಟ್ ಹೋಯ್ತು ಅಂದರೆ ಇಟ್ಸ್ ಗಾನ್ ಅಂತ. ಸೇಮ್ ನಿಟ್ಟಿಂಗಲ್ಲೂ ಅಷ್ಟೇ, ನಾನು ಹೇಳಿದ್ನಲ್ಲ, ನಮ್ಮ ಅಮ್ಮ ಹೇಳಿದ್ರು ನಿನ್ನ ಕೈಲಿ ಆಗಲ್ಲ ಅದು ಮಾಡೋಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತ. ಬಟ್ ಸ್ಟಿಲ್ ಏನೋ ಅನ್ಕಂಡೀಷ್ನಲ್ ಲವ್ ನನ್ನ ಬೇಬಿ ಮೇಲೆ ಐ ಕಂಪ್ಲೀಟೆಡ್ ಇಟ್. ಆ್ಯಕ್ಚುಲಿ ನಂಗೆ ಕ್ಯಾಪ್ ಎಲ್ಲ ಹೊಲಿಬೇಕಂತೆ, ಬಟ್ ನಮ್ಮ ಮನೇಲಿ ತುಂಬ ಕ್ಯಾಪ್ಸ್ ಇದೆ ಆಲ್ಮೋಸ್ಟ್ ನಿಯರ್ಲಿ 15-20 ಕ್ಯಾಪ್ಸ್ ಇದೆ, ಇನ್ಕ್ಲೂಡಿಂಗ್ ಕ್ರೋಶಾ ಕ್ಯಾಪ್ಸು ಸೇರಿ. ಸೊ ಇಟ್ಸ್ ಪಾಸ್ ಜನ್ರೇಷನ್ ವೈಸ್ ಪಾಸ್ ಆಗಿ ಬಂದು ವೆರಿ ಇಂಪಾರ್ಟೆಂಟ್ ಅಂತೆಲ್ಲ ತೆಗೆದಿಟ್ಟಿರೋದೆಲ್ಲ ಇದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಇಟ್, ಬಟ್ ಸ್ಟಿಲ್ ಇನ್ನು ಟೈಮ್ ಇದೆ. ಇಫ್ ಐ ಫೀಲ್ ಲೈಕ್ ಡೂಯಿಂಗ್ ಇಟ್ ಡೆಫಿನೆಟ್ಲಿ ವಿಲ್ ಡೂ. ಅದಾದಮೇಲೆ ಇವತ್ತು ಜಸ್ಟ್ ಸ್ವಲ್ಪ ಕ್ಲಾಸಸ್ ಎಲ್ಲ ತೊಗೊಂಡು ನಂದು 1 ಕೋರ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಐ ಗಾಟ್ ದ ಸರ್ಟಿಫಿಕೇಷನ್ ಆಲ್ಸೋ. ಸೊ ಇವಾಗ ಇನ್ನೊಂದು ವಿಚ್ ಐ ಟುಕ್ ದಮ್ ಲೈಕ್ ಒಟ್ಟಿಗೆ ತೊಗೊಂಡು, ಓ ಮೈ ಗಾಡ್, ಓಕೆ, ಒಟ್ಟಿಗೆ ತಗೊಂಡಿದ್ದು. ಸೊ ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಸಮ್ಹೌ ಏನೋ ಕಂಪ್ಲೀಟ್ ಮಾಡಿಕೊಂಡ್ರೆ ಇಟ್ ಈಸ್ ಅಂದರೆ ನನಗೆ ಒಂಥರ ಏನೋ ಒಂದು ಕಲ್ತಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಸಾರಿ ಫಾರ್ ದ ಪೋರ್ ಆಡಿಯೋ. ಇದರಲ್ಲಿ ಆ್ಯಕ್ಚುಲಿ ನನ್ನ ಮೈಕ್ ಆಫ್ ಆಗಿಬಿಟ್ಟಿತ್ತು, ನಂಗೆ ಗೊತ್ತೇ ಆಗಿಲ್ಲ. ಸೊ ಇಲ್ಲಿ ನಾನು ನನ್ನ ಹೇರ್ ಆಯಿಲ್ ಬಗ್ಗೆ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನಾನು ಯಾವುದು ಪರ್ಟಿಕ್ಯುಲರ್ ಆಗಿ ಹೇರ್ ಆಯಿಲ್ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ನನ್ನ ಪೋಸ್ಟ್ ಬಾಟಮಲ್ಲಿ ಆ್ಯಕ್ಚುಲಿ ಐ ವಾಂಟ್ ಟು ಫಾಲೋ ಪರ್ಟಿಕ್ಯುಲರ್ ರೂಟೀನ್, ನಂದು ಏನು ಪ್ರೆಗ್ನೆನ್ಸಿಗಿಂತ ಮುಂಚೆ ಇತ್ತು ಅಂತ. ಸೊ ಅದನ್ನು ನಾನು ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನಂದು ಹೇರ್ ಕಟ್ ಸ್ಟೋರಿನೂ ಹೇಳ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಒಂದು ಸಲೂನಿಗೆ ಹೋಗಿ ಅದು ಬೇರೆ ಸಲೂನಿಗೆ ಹೋಗಿ ಅವರು ನನ್ನ ಕೂದಲನ್ನ ಎಷ್ಟು ಹಾಳು ಮಾಡಿದರು ಅಂದರೆ, ಇಷ್ಟು ಸ್ಲೋ ಹೇರ್ ಗ್ರೋತ್ ನನಗೆ ಆಗೇ ಇಲ್ಲ ಇಷ್ಟು ದಿನದಲ್ಲಿ. ಅಂದರೆ ಅವ್ರಿಗೆ ಹೇರ್ ಕಟ್ಟು ಚೆನ್ನಾಗಿರಲಿಲ್ಲ, ನಂದು ಲಕ್ ಚೆನ್ನಾಗಿರಲಿಲ್ವ ಏನೋ ಗೊತ್ತಿಲ್ಲ. ಟೋಟಲಿ ಅಂದರೆ ಹಾಳಾಗಿ, ಅಂದರೆ ಕಟ್ ಚೆನ್ನಾಗಿ ಬಂದಿರಲಿಲ್ಲ ಅಷ್ಟೇ. ಬಟ್ ಪ್ರೆಗ್ನೆನ್ಸಿಲಿ ಏನು ಕೂದಲು ಉದುರೋದು ಆ ಥರ ಎಲ್ಲ ಏನೂ ಇಲ್ಲ. ಈಗೇನು ತುಂಬ ಸ್ಲೋ ಗ್ರೋತ್ ಇದೆ. ಇಷ್ಟು ಸ್ಲೋ ಆಗಿ ನಾನು ಯಾವತ್ತೂ ಶಾರ್ಟ್ ಹೇರ್ ಅಂತ ಇಟ್ಕೊಳ್ಳೋಕೆ ಆಗೇ ಇಲ್ಲ ನನ್ನ ಕೈಲಿ, ಯಾಕಂದ್ರೆ ನನ್ನ ಹೇರ್ ಗ್ರೋತ್ ಅಷ್ಟು ರ್ಯಾಪಿಡ್ ಇರ್ತಿತ್ತು ಯಾವಾಗಲೂ. ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ಐ ಟೋಟಲಿ ರಿಗ್ರೆಟೆಡ್ ಆ್ಯಕ್ಚುಲಿ. ಸೊ ಐ ಹ್ಯಾವ್ ಡಿಸೈಡೆಡ್ ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತ. ಅದೇ ಲೈಕ್ ಫೇಸ್ ಮಾಸ್ಕ್ ಹಾಕೋಣ ಅಂತ. ಅದು ಮನೇಲೇ ರೆಡಿ ಮಾಡಿರೋ ಪೌಡರು. ಇನ್ ಕೇಸ್ ನಿಮ್ಗೆ ಅದ್ರದ್ದು ಪ್ರಪೋರ್ಷನ್ಸ್ ಅದು ಹೆಂಗೆ ಮಾಡೋದಂತೆಲ್ಲ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ. ವೈ ಬಿಕಾಸ್ ಅದು ನಾನು ಮಾಡಿರೋದಲ್ಲ, ನಮ್ಮ ಅಕ್ಕ ಮಾಡಿರೋದು. ಸೊ ಮೀನ್ ಟೈಮ್ ನಾನು ಅವಳ ಹತ್ರ ಕೇಳಿ ವಿಲ್ ರಿಪ್ಲೈ ಟು ಯುವರ್ ಕಮೆಂಟ್ಸ್. ಇದ್ರ ಪ್ರಪೋರ್ಷನ್ ಹೆಂಗೆ ತೊಗೊಳ್ತಿದ್ದೀನಿ ಅಂದರೆ, ನಾನು 2 ಟೀ ಸ್ಪೂನ್ ಪೌಡರಿಗೆ 1 ಟೀ ಸ್ಪೂನ್ ಮಿಲ್ಕ್ ಮತ್ತು ಒಂದು ಸ್ವಲ್ಪ ನೀರು ಹಾಕೋಣ ಅಂತ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಜಾಸ್ತಿ ಮಿಲ್ಕ್ ಹಾಕಿರೋದಕ್ಕೆ ಸೊ ಐ ಸ್ಕಿಪ್ಡ್ ಆ್ಯಡಿಂಗ್ ವಾಟರ್. ನಮ್ಮ ಅಕ್ಕ ಏನು ಇದಕ್ಕೆ ಮಿಲ್ಕ್ ಯೂಸ್ ಮಾಡಲ್ಲ, ಯೂಶ್ವಲಿ ಅವಳು ನೀರಲ್ಲೇ ಅಪ್ಲೈ ಮಾಡ್ತಾಳೆ. ದಟ್ಸ್ ವಾಟ್ ಐ ವಾಸ್ ಟಾಕಿಂಗ್ ಇನ್ ವಿಡಿಯೋ. ದ ಮಾಸ್ಕ್ ಈಸ್ ರೆಡಿ. ಸ್ವಲ್ಪ ಏನಂತಾರೆ ತೆಳು ಟೆಕ್ಸ್ಚರ್ ಬಂದಿತ್ತು, ಬಟ್ ಸ್ಟಿಲ್ ಮ್ಯಾನೇಜಬಲ್ ಇತ್ತು. ಐ ಥಿಂಕ್ ಈವನಾಗಿ ಅಪ್ಲೈ ಮಾಡಿದ್ದೀನಿ ಅಂದ್ಕೊಳ್ತೀನಿ.
1 hour later. ಸೊ ಸ್ನಾನ ಆದಮೇಲೆ ಆಬ್ವಿಯಸ್ಲಿ ಬಿಫೋರ್ ಡೂಯಿಂಗ್ ಪೂಜಾ ಐ ಥಾಟ್ ಆಫ್ ಕಂಪ್ಲೀಟಿಂಗ್ ಮೈ ಸ್ಕಿನ್ ಕೇರ್. ಸ್ಟಾರ್ಟೆಡ್ ವಿತ್ ಪೂಜೆ. ನಾನು ಅದೇನು ರೆಕಾರ್ಡ್ ಮಾಡಲ್ಲ, ಅಂದರೆ ಅದೇನು ಎಕ್ಸ್ಟ್ರಾರ್ಡಿನರಿ ಪೂಜೆ, ಇಟ್ಸ್ ಸಿಂಪಲ್ ಪೂಜೆ. ಸೊ ಯಾ, ಲೆಟ್ಸ್ ಗೋ. ಸೊ ಇವತ್ತು ನನ್ನ ಫೇವ್ರೆಟ್ ಲಂಚ್ ಇತ್ತು, ದಟ್ ಇಸ್ ಮುದ್ದೆ ಮತ್ತು ಸಬ್ಸಿಗೆ ಬಸ್ಸಾರು. ನಂಗೆ ಸಬ್ಸಿಗೆ ಸೊಪ್ಪು ಅಂದರೆ ಅದೇನೋ ಒಂಥರ ಭಾರಿ ಕ್ರೇಜು. ಸೊ ಒಳ್ಳೆ ಖಾರ ಖಾರ ಚೆನ್ನಾಗಿ ಊಟ ಮಾಡಿದೆ. ಸೊ ಮಧ್ಯಾಹ್ನ ಆ್ಯಸ್ ಯೂಶ್ವಲ್ ಮಿನ್ನಿದು ಊಟ ಎಲ್ಲ ಆದಮೇಲೆ ನ್ಯಾಪ್ ಟೈಮ್. ಸೊ ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವಳನ್ನ ಮಲಗಿಸಿ ನಂದೊಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡಿಕೊಂಡೆ. ಸೊ ಇವತ್ತು ನಮ್ಮ ಭಾವನ ಬರ್ಡೇ ಇತ್ತು. ಇಟ್ ವಾಸ್ ದೇರ್ ವಾಸ್ ಸಮ್ ಸ್ಮಾಲ್ ಸೆಲೆಬ್ರೇಷನ್, ಕೇಕ್ ಎಲ್ಲ ಕಟ್ ಮಾಡಿ ಫುಲ್ ಮಜಾ ಮಾಡಿದ್ವಿ. ಆ್ಯಂಡ್ ಮಿನ್ನಿ ಪಾಪ ಬೆಳಗಿಂದ ವೆಯ್ಟ್ ಮಾಡ್ತಾಯಿದ್ಲು, ಅವರಪ್ಪಂಗೆ ಬಂದಲಿ ಕೇಕ್ ಕಟ್ ಮಾಡಬೇಕು ಅಂತೆಲ್ಲ. ಸೊ ಶಿ ವಾಸ್ ಸೋ ಎಕ್ಸೈಟೆಡ್ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಸೊ ಯೂಶ್ವಲಿ ನಂದು ಹಾಕಂದು ರಾತ್ರಿ ಒಂದು ಗಾಸಿಪ್ ಸೆಷನ್ ಇದ್ದೇ ಇರುತ್ತೆ. ಈ ಡ್ರಾಮಾ ಕ್ವೀನ್ಗೆ ಅದರಲ್ಲಿ ಇರಬೇಕಂತ ಆಸೆ ಇತ್ತು. ಸೊ ಕಾಲು ನೋವು ಅಲ್ಲಿ ನೋಡ್ತೆ ಇಲ್ಲಿ ನೋಡ್ತಿದ್ದೆ ಅಂತ ನನ್ನ ಕೈಲಿ ಮಸಾಜ್ ಮಾಡಿಸ್ಕೊಂಡು ಕೂತಿದ್ಲು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನನ್ನ ಥರ್ಡ್ ಟ್ರೈಮಿಸ್ಟ್ರಲ್ಲಿರೋದ್ರಿಂದ ರೆಗ್ಯುಲರ್ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ, ಬಟ್ ಡೆಫಿನೆಟ್ಲಿ ಅಲ್ಲಿ ಆಫ್ಟರ್ ಪೋಸ್ಟ್ ಪಾರ್ಟಮ್ ಅಂತ ಅಂದ್ಕೊಂಡಿದ್ದೀನಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ಸ್. ಆ್ಯಂಡ್ ಯಾಸ್ ಡಾಕ್ಟರ್ ಐಶ್ವರ್ಯ.